ನಮಸ್ಕಾರ ಸ್ನೇಹಿತರೆ, ನೀವು ಈಗ ನೋಡ್ತಿದ್ದೀರಾ. ನಾನು ಈಗ ಮನೆಯಲ್ಲೇ ಚಿಲ್ಲಿ ಸಾಸ್ ಮಾಡುವುದು ಹೇಗೆ ಎಂದು ತೋರಿಸುತ್ತೇನೆ. ಮೊದಲಿಗೆ ಒಂದು ಬಾಣಲಿಯಲ್ಲಿ 1/4 ಲೀಟರ್ ನೀರನ್ನು ಹಾಕಿ ಕುದಿಸಿರಿ. ನಂತರ ಇದಕ್ಕೆ ಮುಂಚೆ ನಿಮ್ಮ ಹಸಿರು ಮತ್ತು ಕೆಂಪು ಮೆಣಸಿನಕಾಯಿ ಹಾಗೂ ಶುಂಠಿ, ಬೆಳ್ಳುಳ್ಳಿ, ಉಪ್ಪು, ರುಚಿಗೆ ತಕ್ಕಂತೆ ಉಪ್ಪನ್ನು ಮತ್ತು ಸಕ್ಕರೆಯನ್ನು ಇದಿಷ್ಟನ್ನು ತೆಗೆದುಕೊಳ್ಳಿ ಮತ್ತು ಹಾಗೂ ವಿನೆಗರ್ ಇದನ್ನು ಸಹ ತೆಗೆದುಕೊಳ್ಳಿ. ಸೊ ಇದಿಷ್ಟನ್ನು ನೀವು ಇಟ್ಕೊಂಡು ನೀರು ಕಾಯ್ದ ನಂತರ ನೀವು ಏನು ಮಾಡಬೇಕೆಂದರೆ ಇದಕ್ಕೆ ಮೊದಲಿಗೆ ಇದು ನಿಮಗೆ ಆರೋಗ್ಯಕ್ಕೆ ಒಳ್ಳೆಯದು. ನೀವು ಹೊರಗಿನಿಂದ ತರುತ್ತೀರಲ್ಲ, ಅದೆಲ್ಲ ಏನಂದರೆ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ. ತುಂಬ ದಿನ ಬಾಳಿಕೆ ಬರಲಿ ಅಂತ ಅಂದ್ಬಿಟ್ಟು ಪ್ರಿಸರ್ವೇಟಿವ್ಸ್ ಹಾಕಿರೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ತುಂಬ ಹಾನಿಕರವಾಗಿರುತ್ತದೆ. ನೀವು ಈ ರೀತಿಯಾಗಿ ಹಸಿರು ಮೆಣಸಿನಕಾಯಿ ಮತ್ತು ಕೆಂಪು ಮೆಣಸಿನಕಾಯಿ, ಹಸಿರು ಆದರೆ ಇದು ಇನ್ನೂ ಉತ್ತಮ, ಸ್ವಲ್ಪ ಹಣ್ಣಾಗಿದ್ದರೂ ತೊಂದರೆ ಇಲ್ಲ. ಸೊ ಈ ರೀತಿ ನೀವು ಇದನ್ನು ಹಾಕಿ ನಂತರ ಶುಂಠಿ, ತುಂಡು ಮಾಡಿದ ಶುಂಠಿಯನ್ನು, ಹಸಿ ಶುಂಠಿಯನ್ನು ಹಾಕಬೇಕು. ನಂತರ ಬೆಳ್ಳುಳ್ಳಿಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಇಲ್ಲಿ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೇನೆ. ನಂತರ ಸ್ವಲ್ಪ 1 ಸ್ಪೂನಷ್ಟು ಸಕ್ಕರೆಯನ್ನು ಹಾಕಿ ನಂತರ ನೀವು 1 ಅಥವಾ 2 ಟೀ ಸ್ಪೂನಷ್ಟು ಸೋಯಾ ಸಾಸ್ ಮತ್ತು ವಿನೆಗರ್ ನಾನು ಈಗ ಹಾಕ್ತಾ ಇರೋದು ವಿನೆಗರ್. ಸೋಯಾ ಸಾಸ್ ಬೇಕೆಂದರೆ ಹಾಕಿಕೊಳ್ಳಬಹುದು. ಸೊ ಇದು ಚೆನ್ನಾಗಿ ಕುದಿಯಬೇಕು. ಕುದ್ದು ಆರಿದ ನಂತರ ಮಿಕ್ಸಿಯಲ್ಲಿ ಮಿಕ್ಸಿ ಮಾಡಿಕೊಂಡು ನಂತರ ಅದನ್ನು ಮತ್ತೆ ಕುದಿಸಿ ಫಿಲ್ಟರ್ ಮಾಡಿ ಬಾಟಲಿಯೊಳಗಡೆ ಹಾಕಿ ನೀವು ಯಾವಾಗ ಬೇಕಾದರೂ ಉಪಯೋಗಿಸಬಹುದು. ಸೊ ಇದು ಯಾವುದೇ ರೀತಿಯಲ್ಲೂ ಹಾನಿಕಾರಕವಲ್ಲ. ನೀವು ಹೊರಗಡೆಯಿಂದ ತರುವುದೆಲ್ಲ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ. ಇದು ನೀವು ನೈಸರ್ಗಿಕವಾಗಿ ಮನೆಯಲ್ಲೇ ಮಾಡಿಕೊಳ್ಳುವ ಚಿಲ್ಲಿ ಸಾಸ್ ಆಗಿರುತ್ತದೆ. ಈಗ ಇಲ್ಲಿ ಬೇಯಿಸಿರುವ ಹಸಿರು ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಸೋಯಾ ಸಾಸ್, ಉಪ್ಪು ಹಾಗೂ ಸಕ್ಕರೆಯನ್ನು ಈ ರೀತಿ ಒಂದು ಪಾತ್ರೆಯಲ್ಲಿ ಸೋಸಿಕೊಳ್ಳಿ. ಸೋಸಿದ ನಂತರ ಈ ರೀತಿಯಾಗಿ ನೀವು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ. ಮಿಕ್ಸಿ ಜಾರಿಗೆ ಹಾಕಿಕೊಂಡ ನಂತರ ನೀವು ಸ್ವಲ್ಪ ನೀರನ್ನು ಹಾಕಿಕೊಂಡು, ಸೋಸಿದ ನೀರನ್ನೇ ಹಾಕಿಕೊಂಡು ಮಿಕ್ಸಿಯನ್ನು ಆನ್ ಮಾಡಿಕೊಂಡು ಚೆನ್ನಾಗಿ ರುಬ್ಬಿಕೊಳ್ಳಿ. ಮಿಕ್ಸಿಯಿಂದ ಇದನ್ನು ಒಂದು ಬಾಣಲೆಗೆ ಹಾಕಿಕೊಂಡು ರುಚಿಗೆ ತಕ್ಕಷ್ಟು ಮತ್ತು ಉಪ್ಪು ಹಾಗೂ ಸಕ್ಕರೆಯನ್ನು ಹಾಕಿಕೊಳ್ಳಿ. ನಂತರ ಚೆನ್ನಾಗಿ ಕುದಿಸಿ ಯಾವುದಾದರೂ ತಣ್ಣಗಾದ ಮೇಲೆ ಯಾವುದಾದರೂ ಈ ರೀತಿಯ ಬಾಟಲ್ನಲ್ಲಿ ಹಾಕಿ ರೆಫ್ರಿಜಿರೇಟರಲ್ಲಿ ಇಟ್ಟುಕೊಂಡು ನೀವು ಎಷ್ಟು ತಿಂಗಳು ಬೇಕಾದರೂ ಉಪಯೋಗಿಸಬಹುದು. ಇದು ನೈಸರ್ಗಿಕವಾಗಿ ಮಾಡಿರುವ ಚಿಲ್ಲಿ ಸಾಸ್. ಥ್ಯಾಂಕ್ ಯು. ಅರವಿಂದ್ ಯಲಗುಡಿಗೆ, ಆಲ್ದೂರು, ಚಿಕ್ಕಮಗಳೂರು ಜಿಲ್ಲೆ.